ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ, ಈ ಸೆಕೆಂಡ್ ರೌಂಡ್ CET ಮತ್ತು ಈ ಫಸ್ಟ್ ರೌಂಡ್ ನೀಟ್ ಇವೆಲ್ಲ ಪ್ರಾರಂಭ ಆಗಬೇಕಂದ್ರೆ ಸುಮಾರು ಆಗಸ್ಟ್ 17ನೇ ತಾರೀಕಿನವರೆಗೆ ಆಗಬಹುದು, ಅಥವಾ ಇನ್ನೂ ಕೂಡ ಲೇಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದೀನಿ. ಭಾಳಷ್ಟು ಜನರಿಗೆ ಇದು ಕಾಯುವುದು ತುಂಬ ಬೇಸರ ಅನಿಸ್ಬಿಟ್ಟಿದೆ. ಎಷ್ಟೋ ಜನ ನಿಮಗೆ ಕಾಲೇಜಿಂದ ಕಾಲ್ ಬರ್ತಾ ಇದೆ, ಸರ್ ಪೋರ್ಷನ್ ಪ್ರಾರಂಭ ಆಗುತ್ತೆ ಅಂತ, ಹೀಗೆ ಆತಂಕ ಪಡ್ಕೋತಾ ಇದ್ದಾರೆ. ಕೆಲವೊಬ್ಬರು ಮೊದಲೇ ಸುತ್ತಿನ ಸೀಟು ಹಂಚಿಕೆ ಇದು ಮುಗೀತಲ್ಲ, ಆವಾಗಲೇ ನಾವು ಅಡ್ಮಿಷನ್ ತೊಗೋಬೇಕಾಗಿತ್ತು, ನಮಗೆ ಇದಕ್ಕಿಂತ ಒಳ್ಳೆ ಕಾಲೇಜು ಸಿಗ್ತಾ ಇರಲಿಲ್ಲ ಅಂತ ಅಂದುಕೊಳ್ಳೋರು ಕೂಡ ಇದ್ದಾರೆ. ಆದ ಕಾರಣ ಇಲ್ಲಿ ನಿಮಗೊಂದು ಹೊಸ ಸುದ್ದಿ ಏನಿದೆ ಅಂದರೆ, ಮೊದಲನೇ ಸುತ್ತಿನ ಸೀಟು ಹಂಚಿಕೆ ನೋಡಿ. ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಶುಲ್ಕ ಪಾವತಿಗೆ, ಕಾಲೇಜಿಗೆ ಪ್ರವೇಶಾತಿಗೆ ದಿನಾಂಕ ವಿಸ್ತರಣೆ. ನೋಡಿ, ಇದುವರೆಗೂ ಯಾರಾದರೂ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ, ಅಥವಾ ಆಯ್ಕೆ ಮಾಡಿಕೊಂಡ ಚಾಯ್ಸನ್ನು ನೀವು ಚೇಂಜ್ ಮಾಡಬೇಕಾಗಿದೆ, ಅಥವಾ ನೀವು ಅಡ್ಮಿಷನ್ನೇ ತೊಗೋಬೇಕಾಗಿದೆ ಚಾಯ್ಸ್ 1 ತೆಗೆದುಕೊಂಡು, ಅಥವಾ ಚಾಯ್ಸ್ 2 ಹಾಕಿದ್ದೀರಾ, ಈಗ ಇಲ್ಲ ಚಾಯ್ಸ್ 3 ಹಾಕಬೇಕಾಗಿತ್ತು, ಕೆಳಗಡೆ ನನಗೆ ಒಳ್ಳೆ ಕಾಲೇಜಿದ್ವು, ಹೀಗೆ ಏನೋ ಒಂದು ಗಡಿಬಿಡಿಯಾಗಿದೆ, ಗೊಂದಲ ಆಗಿದೆ ಅಂತಂದರೆ ನೀವು ಹೊಸದಾಗಿ ಚಾಯ್ಸನ್ನು ಹಾಕ್ಬೋದು ಅನಿಸುತ್ತೆ. ಈ ಒಂದು ಇವರ ಇದನ್ನು ನೋಡಿದರೆ ನೋಡಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸ್ಗಳಿಗೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ಶುಲ್ಕ ಪಾವತಿಸಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಮತ್ತು ಕಾಲೇಜಿಗೆ ಪ್ರವೇಶಾತಿ ಪಡೆಯಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ನೋಡಿ, ಮೊದಲನೇ ಸುತ್ತಿನಲ್ಲಿ ಸೀಟು ಹಂಚಿಕೆಯಾದ ನಂತರ ಇಲ್ಲಿಯವರೆಗೆ ಯಾವುದೇ ಕ್ರಮ ವಹಿಸಿದ ಅಭ್ಯರ್ಥಿಗಳು ಚಾಯ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು, ನಂತರ ಶುಲ್ಕ ಪಾವತಿ ಮಾಡಲು, ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಹಾಗೂ ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನಂತೆ ಕ್ರಮ ವಹಿಸಬಹುದಾಗಿದೆ. ನೋಡಿ, ನನಗೆ ಒಬ್ಬರು ಕಾಲ್ ಮಾಡಿ ಹೇಳಿದರು, ಸರ್ ನಾವು ಚಾಯ್ಸ್ 1 ತೆಗೆದುಕೊಂಡ್ವಿ, ಆದರೆ ನಾವು ಫೀಸೇ ಕಟ್ಟಿಲ್ಲ, ಈಗ ಏನು ಮಾಡೋದು ಅಂತ ಯಾವುದಾದ್ರೂ ಗೊಂದಲ ಉಂಟವ್ರಿಗೂ ಕೂಡ ಇದೊಂದು ಒಳ್ಳೆಯ ಅವಕಾಶ ಇದೆ. ನಿಮಗೆ ಈಗ ಮತ್ತೆ ಕಾಲೇಜಿಗೆ ನೀವು ಬಯಸಿದರೆ ಅದನ್ನು ಫೀಸ್ ಕಟ್ಟಿ ಜಾಯಿನ್ ಆಗ್ಬೋದು, ಇಲ್ಲ ನಿಮಗೆ ಬೇಡ ಅಂದರೆ ಚಾಯ್ಸ್ ಕೂಡ ನೀವು ಈಗ ಚೇಂಜ್ ಮಾಡ್ಬೋದಾಗಿದೆ, ಇದುವರೆಗೂ ನೀವು ಫೀಸ್ ಕಟ್ಟಿಲ್ಲ ಅಂತಂದರೆ. ನೋಡಿ, ಇಲ್ಲಿ ಚಾಯ್ಸ್ಗಳನ್ನು ಆಯ್ಕೆ ಮಾಡೋದು 28ನೇ ತಾರೀಕಿನವರೆಗೆ ನೀವು ಚಾಯ್ಸನ್ನು ಆಯ್ಕೆ ಮಾಡಲಿಕ್ಕೆ ಮತ್ತೆ ಕೊಟ್ಟಿದ್ದಾರೆ. ಮತ್ತು ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡೋದು, ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. 29ನೇ ತಾರೀಕು ಸಾಯಂಕಾಲ 4 ಗಂಟೆವರೆಗೆ ಟೈಮ್ ಇದೆ. ಮತ್ತು ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು. ನೋಡಿ, ನಿಮಗೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಷ್ಟೇ ಬರುತ್ತೆ, ಅಡ್ಮಿಷನ್ ಆರ್ಡ್ರ್ ಅಲ್ಲಿ ಕಾಲೇಜಲ್ಲೇ ಡೌನ್ಲೋಡ್ ಆಗುತ್ತೆ, ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಡ್ಮಿಷನ್ ಆರ್ಡ್ರ್ ಅಲ್ಲಿ ನೀವು ಕಾಲೇಜಿಗೆ ಹೋದಾಗ ನಿಮ್ಮ ಒಂದು ಫೇಸ್ ವೆರಿಫಿಕೇಷನ್ ಮಾಡಿ, ನಿಮ್ಮ ಫೋಟೋ ತೆಗೆದುಕೊಂಡು ವೆರಿಫಿಕೇಷನ್ ಮಾಡಿ, ಅಲ್ಲಿ ನಿಮಗೆ ಒಂದು ಅಡ್ಮಿಷನ್ ಆರ್ಡ್ರ್ ಜನ್ರೇಟ್ ಆಗುತ್ತೆ ಕಾಲೇಜಲ್ಲೇ. ಅದಕ್ಕೆ ನೀವೇನು ಮಾಡೋದಂದರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ ಅಂತ. ಅದನ್ನು ತೆಗೆದುಕೊಂಡು ನೀವು ಕಾಲೇಜಿಗೆ ಹೋಗಿ ಇದನ್ನು ಮಾಡ್ಬೋದು. ಮತ್ತು ಯಾರಿಗಾದರೂ ಚಾಯ್ಸ್ ತೆಗೆದುಕೊಳ್ಳುವಲ್ಲಿ ಗೊಂದಲ ಉಂಟಾಗಿದ್ದರೆ ನೀವು ಚಾಯ್ಸ್ಗಳನ್ನು ಕೂಡ ಚೇಂಜ್ ಮಾಡ್ಬೋದು. ಮತ್ತು ಇಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನೋಡಿ, ಒಂದು ವೇಳೆ ಅಭ್ಯರ್ಥಿಯು ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ಅಭ್ಯರ್ಥಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಿರುವುದಿಲ್ಲ ಎಂದು ಗಮನಿಸಿ ಚಾಯ್ಸ್ 4 ಎಂದು ಪರಿಗಣಿಸಲಾಗುತ್ತದೆ. ನೋಡಿ, ನೀವು 1, 2, 3 ಯಾವುದೇ ಚಾಯ್ಸನ್ನು ತೊಗೋಬೋದು. ಈಗ ಚಾಯ್ಸ್ 4 ನೀವಾಗೇ ತೊಗೊಂಡ್ರಂತೆ ನೀವು ಕೌನ್ಸ್ಲಿಂಗಿಂದ ಹೊರಗೆ ಹೋಗ್ತೀರಾ. ಈಗ ನೀವು 1 ತೊಗೊಂಡ್ರೆ ಅಡ್ಮಿಷನ್ ಆಗ್ತೀರಾ, 2ನೇ ತೊಗೊಂಡ್ರೆ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಲಿಕ್ಕೆ ಬಿಟ್ಟಾಗ ಕೆಳಗಿನ ಕಾಲೇಜುಗಳು ಡಿಲೀಟ್ ಆಗಿರ್ತವೆ, ಕೇವಲ ಮೇಲಿನ ಕಾಲೇಜುಗಳು ಇರ್ತವೆ. ಅದನ್ನು ಬಿಟ್ಟು ನೀವು ಚಾಯ್ಸ್ 3 ತೆಗೆದುಕೊಂಡ್ರೆ ಈಗ ಕೊಟ್ಟಿರೋ ಕಾಲೇಜ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ನೋಡಿ, ಸೆಕೆಂಡ್ ಚಾಯ್ಸ್ 2 ತೊಗೊಂಡ್ರೆ ಕಾಲೇಜು ಹೋಲ್ಡ್ ಆಗುತ್ತೆ, ತೆಳಗಿನ ಒಂದು ಇದು ಡಿಲೀಟ್ ಆಗಿರ್ತವೆ. ಚಾಯ್ಸ್ 3 ತೆಗೆದುಕೊಂಡ್ರೆ ನಿಮ್ಮ ಒಂದು ಕಾಲೇಜು ಸಿಕ್ಕಿದ ಕಾಲೇಜ್ ಏನಾಗುತ್ತೆ, ಡಿಲೀಟ್ ಆಗುತ್ತೆ. ಎಲ್ಲ ಚಾಯ್ಸ್ಗಳು, ಎಲ್ಲ ಒಂದು ಆಪ್ಷನ್ಗಳು ಹಾಗೇ ಇರ್ತವೆ. ನಿಮಗೆ ರೀಅರೇಂಜ್ ಮಾಡೋಕ್ಕೆ ಅವ್ರು ಯಾವಾಗ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರಲ್ಲ ಅವಾಗ ನೀವು ನಿಮ್ಮ ಆಪ್ಷನ್ಗಳನ್ನು ಮೇಲೆ ಕೆಳಗೆ ಮಾಡ್ಬೋದು, ಬೇಡಾದ ಆಪ್ಷನ್ಗಳನ್ನು ಡಿಲೀಟ್ ಕೂಡ ಮಾಡ್ಬೋದು. ಅದು ಯಾವಾಗ ನಿಮಗೆ ಒಂದು ಇದನ್ನು ಆಪ್ಷನ್ ಎಂಟ್ರಿ ಹಾಕಲಿಕ್ಕೆ ಮತ್ತೆ ಅಂದರೆ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಲಿಕ್ಕೆ ಬಿಡ್ತಾರಲ್ಲ ಸೆಕೆಂಡ್ ರೌಂಡ್, ಆವಾಗ ಮಾಡಲಿಕ್ಕೆ ಬರುತ್ತೆ. ಭಾಳ ಜನ ಕನ್ಫ್ಯೂಸ್ ಮಾಡಿಕೊಂಡು ಈಗಲೇ ಟ್ರೈ ಮಾಡ್ತಿದ್ದಾರೆ. ಈಗ ಯಾವುದೇ ಆಪ್ಷನ್ಗಳನ್ನು ನೀವು ರೀಅರೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಇದೇ ಈಗ ನಡೆದಿರೋದೇನಿದು ಚಾಯ್ಸ್ ಎಂಟ್ರಿ. ಈಗ ಚಾಯ್ಸ್ ಎಂಟ್ರಿಗೆ ನೀವು 28ನೇ ತಾರೀಕಿನವರೆಗೆ ಚಾಯ್ಸ್ ಎಂಟ್ರಿ ಮಾಡ್ಬೋದು, ಮತ್ತು ಅಡ್ಮಿಷನ್ ಆಗೋದಿದ್ದರೆ 29ರವರೆಗೆ ಅಡ್ಮಿಷನ್ ಕೂಡ ಆಗ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.